ಅಡಿಗೆ ಜವಾಬ್ದಾರಿ ಯಾರದು? ಪಪ್ಪಂದು. ಮಮ್ಮಿದು. ನಿಮ್ಗೆ ಕೆಲಸ ಅಲ್ಲ, ನೀರಿನ ಬಾಟ್ಲಿಗೆ ನೀರಿನ ಬಾಟ್ಲಿ ಅಂತ ಕರೆಯೋ ಮೊಟ್ಟ ಮೊದಲ ಹೆಣ್ಮಗಳು. ಜೋಗಿಮಿಟ್ಟಿ
ಸತಿ ಪೂಜಿಸದೆ ತೀರ್ಥಯಾತ್ರೆ ಮಾಡಿದರೆ ಫಲ. ತುಳಿದ ಜಾಗದಲ್ಲಿ ಮೊಳಕೆ ಬೆಳೆದು ಫಲ ಕೊಡುವ ಹೆಮ್ಮರವಾಗಿ. ಅಂದರೆ ಯಾರು ನಿಮ್ಮನ್ನು ತುಳಿತಾರೋ, ಎಲ್ಲಿ ತುಳಿದಿರ್ತಾರೋ ಅದೇ ಜಾಗದಲ್ಲೇ ಬೆಳೆದು ಹೆಮ್ಮರವಾಗಿ ನಿಂತು ತೋರಿಸುವಂತ ಅದರ ಶ್ಲೋಕದ ಅರ್ಥ. ಶ್ರೀ ಗುರು ಮಚ್ಚಂದ್ರನಾಥ ನಿಮ್ಮೆಲ್ಲರಿಗೂ ಶುಭವನ್ನುಂಟು ಮಾಡಲಿ. ಪುನರ್ದರ್ಶನ ಪ್ರಾಪ್ತಿರಸ್ತು. ಪಿಕ್ನಿಕ್ ಸಂಡೇ ಭಾನುವಾರ ಇವತ್ತು ಪಿಕ್ನಿಕ್ ಸ್ಪಾಟಿಗೆ ಬಂದಿದ್ದೀವಿ. ಹಂಗೆ ನನ್ನ ಕಾರಿಂದ ಒಂದು ಹಾಗೆ ಒಂದು ಟೂರು ಆಗುತ್ತೆ ನಿಮಗೆ. ಫ್ರಂಟ್ 2 ಸೀಟು ಇಲ್ಲಿ ಸಿಟ್ಟಿಂಗ್ ಮಾಡಿದ್ದೀನಿ. ಹತ್ರ ಡ್ರೈವರ್ ಸೀಟು, ಕೋ ಡ್ರೈವರ್ ಸೀಟು ಪಕ್ಕದಲ್ಲಿ. ಇಲ್ಲಿ ನಿಮಗೆ ಫುಲ್ಲು ಸ್ಟೋರೇಜ್, ಕಿಚನ್ ಐಟಮು, ಗ್ರೋಸರಿ ಐಟಮ್ ಇಂದ ಬರುತ್ತೆ. ಇಲ್ಲೆಲ್ಲ ಕಿಚನ್ ಪಾತ್ರೆಗಳು ಎಲ್ಲ ಇಲ್ಲಿ ಬರುತ್ತೆ. ಇಲ್ಲಿ ನಮ್ಮ ಎಕ್ಸೆಸ್ ಕ್ಯಾಂಪಿಂಗ್ ಸ್ಟವ್ ಅಥವಾ ಕ್ಯಾಂಪಿಂಗ್ ಲ್ಯಾಂಪ್ಗಳು, ಕುಕ್ಕರು, ಬಕೆಟು, ಬಾಟಲು ಇವೆಲ್ಲ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಮಧ್ಯಕ್ಕೊಂದು ಸ್ಟೋರೇಜ್ ಬರುತ್ತೆ. ಇಲ್ಲಿ ಒಂದು ಸ್ಟೋರೇಜ್ ಇದೆ. ಇಲ್ಲೆಲ್ಲ ಟೆಂಟು ಎಲ್ಲ ಕ್ಯಾಂಪಿಂಗ್ ಚೇರ್ಸು ಅವೆಲ್ಲ ತೋರಿಸ್ತೀನಿ ನಿಮಗೆ. ಇದು ಹಿಂದ್ಗಡೆ ಕಿಚನ್ ಬರುತ್ತೆ, ಅದನ್ನು ತೋರಿಸ್ತೀನಿ. ಒಂದು ಈ ಥರ ಕವರಪ್ ಮಾಡಿದರೆ ಅದು ಬೆಂಡ್ ಆಗುತ್ತೆ. ಮೈ ಬಾ ಮೇಲೆ ಬಾರ್ತಾವ ಅಲ್ಲಿ ಮಮ್ಮಿಗೆ ಏನು ಬೇಕು ಕೊಡು. ಇದು ಮೇಲ್ಗಡೆ 3% ಟೆಂಟ್ ಇದೆ. ಇಲ್ಲಿ ಲಾಸ್ಟ್ ಟೈಮ್ ನೀವು ವಿಡಿಯೋದಲ್ಲಿ ನೋಡಿರ್ಬೇಕು. 3% ಟೆಂಟ್ 3 ಜನ ಮಲಗುವಂಥದ್ದು.
ಅದನ್ನ ಎತ್ತದನ ಅಲ್ಲಿ ರೋಪ್ ಮೇಲ್ಗಡೆಯಿಂದ ಅದು ಈ ಕಡೆ ಓಪನ್ ಆಗುತ್ತೆ, ಈ ಕಡೆ ನಮಗೆ ಟೆಂಟ್ ಓಪನ್ ಆಗಿ ಎಕ್ಸಸ್ಸು ಈ ಕಡೆಯಿಂದನೇ ಬರುತ್ತೆ, ಲ್ಯಾಡ್ರ್ ಬರುತ್ತೆ, ಅದ್ರ ಕೆಳಗೆ ಬಾತ್ರೂಮ್ ಬರುತ್ತೆ. ಎತ್ತ ಅಲ್ಲಿರ್ಬೇಕು. ಇದು ಮೊನ್ನೆ ಡೆಕತ್ಲೇನ್ ಅಂತ ಅಂದಿದ್ದು ಕೆನೋಪಿನ ಅಂತಾರೆ, ಆನಿನೂ ಅಂತಾರೆ. ಇದು ನಮಗೆ ಎಕ್ಸಸ್ ಏನಾದರೂ ಸಾಮಾನು ಇಟ್ಕೊಳ್ಳೋಕ್ಕೆ ಒಂದು ಟೇಬಲ್ಲು. ಇದು ಕಿಚನ್, ಇಲ್ಲೆಲ್ಲ ಗ್ರೋಸರಿ ಐಟಮ್ಮು ಎಲ್ಲ ನಮ್ಮದು ಕಿಚನಿಂದ ಏನು ಬೇಕೋ ಎಲ್ಲ ರೇಷನ್ ಎಲ್ಲ ಇದರಲ್ಲೇ ಇಟ್ಕೊಳ್ತೀವಿ. ಅಲ್ಲಿ ಸಿಲಿಂಡ್ರ್ ಇರುತ್ತೆ, ನಾನು ಆ್ಯಕ್ಚುಲಿ ಅದನ್ನು ಔಟ್ಸೈಡ್ ಬಂದಾಗ ಅಲ್ಲೇ ಇಟ್ಟು ಯೂಸ್ ಮಾಡಲ್ಲ, ಅಲ್ಲಿ ಸಿಲಿಂಡ್ರ್ ಇಟ್ಟಿರ್ತೀನಿ. ಅದನ್ನು ತೆಗೆದು ಯಾವ ಥರ ಯೂಸ್ ಮಾಡ್ತೀನಿ ಅಂದರೆ ಹಿಂಗೆ ಔಟ್ಸೈಡ್ ಇಟ್ಟು ರೆಗ್ಯುಲೇಟರ್ನ ಕನೆಕ್ಟ್ ಮಾಡಿ ಯೂಸ್ ಮಾಡೋದು. ಕುಕ್ಕರಿಗೆ ರೆಡಿ, 2 ಬರ್ನರ್ ಸ್ಟವ್ ಇಟ್ಟಿದ್ದೀನಿ. ಇದೊಂದು ಚೇರು, ಇದು ಕಟಿಂಗ್ ಚಾಪಿಂಗ್ ಟೇಬಲ್ ಇಟ್ಕೊಂಡಿರ್ತೀನಿ, ಅದ್ರ ತಕ್ಕಂಗೆ ಅದು ಹೈಟಿಂದ ಚೇರು, ಕಟಿಂಗ್ ಚಾಪಿಂಗ್ ಬೋರ್ಡು, ಚೇರು. ಆಮೇಲೆ ನಮಗೆ ಬರೋಕೆ ಹಾಡೋಕ್ಕೆ ಅಂತ ಒಂದು ಸ್ಪೀಕರ್ನ ತಗೊಂಡು ಇಟ್ಕೊಂಡಿದ್ವಿ. ನಮ್ಮ ಡೈನಿಂಗ್ ಟೇಬಲ್ ಊಟಕ್ಕೆ ವಾಟರ್ ಮ್ಯಾನೇಜ್ಮೆಂಟ್ ಯಾವ ಥರ ಇದೆ ಅಂದರೆ ಎಲ್ಲರೂ ಹೋದ್ರೆ 20 ಲೀಟರ್ ಕ್ಯಾರಿ ಮಾಡ್ತೀವಿ. ಯಾವ ಊರಲ್ಲೂ ಸಿಗುತ್ತೆ ನಿಮ್ಗೆ ಗೊತ್ತು, ಫಿಲ್ಟರ್ ವಾಟರ್ ಇದ್ದ ಸೈಡಿಂದ ಆ ಕಡೆ ಅದೇ ಥರ ನಾನು ಆ ಕಡೆ ಮರಕ್ಕೆ ಕಟ್ಟಿದ್ದೀನಿ. ಪಕ್ಕದಲ್ಲಿ ಮರಕ್ಕೆ ಕಟ್ಟಿದ್ದೀನಿ. ಈ ಥರ ಚಿಕ್ಕ ಮನೆ, ಓಡಾಡುವ ಮನೆ. ಇದು ನಮ್ಮ ಡ್ರೈವರ್ ಸೀಟ್, ಪೈಲಟ್ ಸೀಟ್. ಈ ಪೈಲಟ್ ಸೀಟನ್ನು ಹಿಂಗೆ ಎಲ್ಲ ಕೆಲಸದಲ್ಲಿ ಈ ಥರ ಯೂಸ್ ಮಾಡಿ ಈಗ ಓಡಿಸಲ್ಲ. ಸ್ಟೇರಿಂಗ್ನ ಕಾಲ ಪಡ್ಕೊಂಡು ಬೆಡ್ ಬೆಡ್ ಎಲ್ಲ ಇಲ್ಲೇ ಇಟ್ಟಿದ್ದು. ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ ಎಕ್ಸೆಲ್ 6 ಇದೇ ಪರ್ಪಸ್ಸಿಗೆ ಅಂತಲೇ ನಾನು ಈ ವೆಹಿಕಲ್ನ ಯಾಕೆ ಚೂಸ್ ಮಾಡಿದೆ ಅಂದರೆ ಲೆಂತ್ ಇದೆ. ನಮಗೆ ಫ್ಯಾಮಿಲಿ ಪರ್ಪಸ್ ಬಜೆಟಲ್ಲಿ ಬಂತು, ಒಂದಿದ್ದು 15,60,000 ಬಂತು ವೆಹಿಕಲ್. ಲೆಂತ್ ಇದೆ, 6.5 ಅಡಿ ಉದ್ದ ಬರುತ್ತೆ. ಅಂದರೆ ಡ್ರೈವರ್ ಸೀಟು ಡ್ರೈವರ್ ಸೀಟಿಂದ 6.5 ಅಡಿ ಹಿಂದಕ್ಕೆ ಬರುತ್ತೆ ಇಲ್ಲಿಗೆ. ಸೊ 4.5 ಅಡಿ 4.25 ಅಡಿ ಹಿಂಗೆ ಅಗಲ ಬರುತ್ತೆ. 4.5 ಅಡಿ ಬರುತ್ತೆ. ನಾನು 4.25 ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಸ್ವಲ್ಪ, ಆ ಕಡೆ ಸ್ವಲ್ಪ ಗ್ಯಾಪ್ ಇಟ್ಕೊಂಡಿದ್ದೀನಿ. ಡೋರ್ ಬರುತ್ತಲ್ಲ, ಸೊ ಆ ಕಡೆ ಈ ಕಡೆ ಗ್ಯಾಪ್ ಇಟ್ಕೊಂಡು 4.25 ಅಡಿ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಒಳಗಡೆ ಆರಾಮಾಗಿ 3 ಜನ ಕಂಫರ್ಟೇಬಲ್ ಆಗಿ 3 ಜನ ಮಲಗ್ಬೋದು. ಮೇಲ್ಗಡೆ ಟೆಂಟಲ್ಲಿ 3 ಜನ ಮಲಗ್ಬೋದು. ಆಮೇಲೆ ಎಲ್ಲೇ ಹೋದರೂ ಕೂಡ ನಮ್ಮ ಕುಕ್ಕಿಂಗ್ ಮಾಸ್ಟರ್ ಆದಂಥ ನಮ್ಮ ಧರ್ಮಪತ್ನಿ, ಹಾಯ್, ನಮ್ಮ ಧರ್ಮಪತ್ನಿಯವರು ಸಹಾಯ ಅಂದರೆ ಕುಕ್ಕಿಂಗ್ ಸಹಾಯಕ್ಕೆ ಅಂತ ದೊಡ್ಡ ಮಗಳು. ಇದು ಚಿಕ್ಕ ಕೋತಿ. ಇದೊಂಥರ ನಮ್ಮ ಮನೇಲಿ ಒಂದು ಆಡಾಡ್ಕೊಂಡಿರೋಂಥ ಕೋತಿ. ಇದು ಅಲ್ಲಿ ಕೂತಿರೋದು ಮಧ್ಯದ ಮಗಳು. ಇವೇ 3 ಜನ ಪ್ರಾಪರ್ಟಿ ನನಗಿರೋದು. ಅನ್ನಕ್ಕೆ ರೆಡಿ ಆಗ್ತಾ ಇದೆ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ರೈಸ್ ಟೊಮೆಟೊ ಕರಿ, ಟೊಮೆಟೊ ಕರಿ ರೈಸ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ.
ನಮ್ಮ ಚಿಟಿ ಮರಿ ಕೋತಿ ಹಣ್ಣು ತಿಂತಿದೆ. ಹಣ್ಣು ತಿಂತಿದೆ ಕೋತಿ ಮರಿ. ಗಿ ಗಿ ಗಿ. ಏನೇ ತೊಳೆದಿದ್ರು ಇದ್ರಾಗ ಹಾಕಿ ಇದ್ರೊಳಗೆ ನೀರು ಹಾಕಿ ತೊಳೆದು ಕೊಡ. ಸುಮ್ಮನೆ ನೀರು ವೇಸ್ಟ್ ಮಾಡಬೇಡ. ಈವ್ನಿಂಗ್ ಟೈಮ್ ಟೀ. ಆಲೆ ಸೂರ್ಯ ಕೆಳಗೆ ಬಂದ. 5 ಗಂಟೆ ಆಯಿತು ಆಲೆ. ನೋಡ್ತಿದ್ದಂಗೆ 5 ಗಂಟೆ ಆಗಿದೆ. ಟೀ 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 ಯಾರಿಗಬೇಕು ಟೀ ಟೀ ಟೀ. ಚಳಿ ಆಗ್ತಾ ಇದೆ. ಯಾಕಳಿ ಕಳೆ ಟೀ ಕಂಡ್ರಪ್ಪ. ಮತ್ತೇನಾದ್ರು ಎಣ್ಣೆ ಪಣ್ಣೆ ಅನ್ಕೊಂಡೀರಿ. ಏ ಕೊತ್ತಿಮರಿ ನೋಡಿ ಫಸ್ಟ್ ಸನ್ಸೆಟ್ ನೋಡ್ಬೇಕು.